Hey guys, I'm back with a new video. ಇವತ್ತಿನ ವಿಡಿಯೋಲಿ RSI ಇಂಡಿಕೇಟರ್ ಅಂದ್ರೆ ಏನು ಮತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ RSI ಇಂಡಿಕೇಟರ್ನ ಇನಿಷಿಯಲಿ ಆಡ್ ಮಾಡ್ಕೊಳ್ಳೋಣ. ಈ RSI ಇಂಡಿಕೇಟರ್ ಅಲ್ಲಿ ಮೈನ್ಲಿ ನಾವು 2 ಪಾಯಿಂಟ್ಸ್ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಬೇಕು. ಒನ್ ಓವರ್ ಸೋಲ್ಡ್ ಅಂಡ್ ಓವರ್ ಬಾಟ್. ಮತ್ತೆ ಸೆಟ್ಟಿಂಗ್ಸ್ ನೋಡೋದಾದ್ರೆ ಪೀರಿಯಡ್ 14 ಇಟ್ಕೊಬೇಕು. ಓವರ್ ಬಾಟ್ ಅಲ್ಲಿ ನಾನು ನಾರ್ಮಲ್ ಯೂಸ್ ಮಾಡೋದು 70 and 30 ಬಿಕಾಸ್ ಸ್ವಲ್ಪ ಬೇಗನೆ ನಮಗೆ ಇಂಡಿಕೇಶನ್ ಸಿಗುತ್ತೆ. ಸೊ ಈ RSI ಇಂಡಿಕೇಟರ್ ಅಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಓವರ್ ಬಾಟ್ ಮತ್ತೆ ಓವರ್ ಸೋಲ್ಡ್ ಅಂದ್ಬಿಟ್ಟು. ಈ 70 ಇದೆಯಲ್ಲ, ಈ 70 ಮೇಲೆ ಏನಾದರೂ ಹೋಯ್ತು ಅಂದ್ರೆ ಇದನ್ನ ನಾವು ಓವರ್ ಬಾಟ್ ಅಂತ ಕರಿತೀವಿ. 30 ಇಂದ ಡೌನ್ಗೆ ಬಂತು ಅಂದ್ರೆ ಓವರ್ ಸೋಲ್ಡ್. ನಾವು ಯಾವಾಗಲೂ ಬೈ ಅಂಡ್ ಸೆಲ್ ಮಾಡಬೇಕು ಅಂದ್ರೆ ಈ 30 ಅಥವಾ 30 and above ನಾವು ಬೈ ಮಾಡಬೇಕಾಗುತ್ತೆ. ಸೆಲ್ ಮಾಡಬೇಕು ಅಂದ್ರೆ ಸೊ ನೋಡಿ ಇಲ್ಲಿ 70 ಅಥವಾ 80 ಬಿಲೋ ನಾವು ಸೆಲ್ ಮಾಡಬೇಕಾಗುತ್ತೆ. ಸೊ RSI ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಸ್ವಿಂಗ್, ಅಂದ್ರೆ ಉಯ್ಯಾಲೆ ಇರುತ್ತಲ್ವಾ ಆ ಥರ, ಮುಂದೆ ಹೋಗಿ ಹಿಂದೆ ಬರುತ್ತೆ ಈ ಥರ. ಸೊ ಮೇಲೆ ಹೋಗುತ್ತೆ ಮತ್ತೆ ಡೌನ್, ಮೇಲೆ ಹೋಗುತ್ತೆ ಮತ್ತೆ ಡೌನ್, ಈ ಥರ ಸ್ವಿಂಗ್ ಥರ ಇದು RSI ಇಂಡಿಕೇಟರ್ ವರ್ಕ್ ಆಗುತ್ತೆ. ಸೊ ನೋಡಿ, ಈಗ ಮಾರ್ಕೆಟ್ ಇಲ್ಲಿದೆ ಅಂದರೆ ಓವರ್ ಸೋಲ್ಡ್. ಇನ್ ಕೇಸ್ ನಾವು ಇಲ್ಲಿ ಬೈ ಮಾಡಿದ್ರೆ ಟಾರ್ಗೆಟ್ ನಾವು ಓವರ್ ಬಾಟ್ವರೆಗೂ ನಾವು ಟಾರ್ಗೆಟ್ ಇಟ್ಕೊಬೋದು. ಸೇಮ್ ವೇ ಇಲ್ಲಿ ಓವರ್ ಬಾಟ್ ಆಗಿದೆ, ನಾವು ಇಲ್ಲಿ ಸೆಲ್ ಮಾಡಿದ್ರಿ ಅಂದರೆ ಓವರ್ ಸೋಲ್ಡ್ವರೆಗೂ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಈ ರೀತಿ RSI ಇಂಡಿಕೇಟರ್ ವರ್ಕ್ ಆಗುತ್ತೆ. ಸೊ ಇದೊಂದೇ ಇಂಡಿಕೇಟರ್ ನಾವು ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಡಿಷ್ನಲಿ ಇದಕ್ಕೆ ಬೇರೆ ಇಂಡಿಕೇಟರ್ಸ್ ಲೈಕ್ MACD, ಮೂವಿಂಗ್ ಆವರೇಜ್ ಅಥವಾ ಪ್ರೈಸ್ ಆಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಟ್ರೇಡ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ದಟ್ಸ್ ಅಬೌಟ್ ದಿಸ್ ಗೈಸ್. ಈ ವಿಡಿಯೋಲಿ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಜಸ್ಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಥವಾ ಪರ್ಸ್ನಲಿ ಸಹ ನನಗೆ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.